ಹೈಟು ಪರ್ಸ್ನಾಲಿಟಿ ನೋಡ್ತಾ ಇದ್ದ ಸಂದರ್ಭದಲ್ಲಿ ಅನಿಸ್ತಾ ಇದೆ ಟ್ಯಾಲೆಂಟನ್ನು ನಾವು ಬಳಸ್ಕೊಂಡ್ರೆ ಇಂಡಸ್ಟ್ರಿಗೆ ಒಂದು ಅದ್ಭುತ ಪ್ರತಿಭೆ ಸಿಕ್ಕಂತೆ ಅನಿಸ್ತಾ ಇದೆ. ಸೊ ಹೇಗಿದೆ ಪ್ರಯತ್ನ, ಹೇಗಿದೆ ಪ್ಲ್ಯಾನ್ ಅಂತ ಹೇಳಿ? ಮ್ಯಾಮ್, ಪ್ಲ್ಯಾನ್ ತುಂಬ ಇದೆ, ತುಂಬ ಮಾಡಬೇಕು, ತುಂಬ ಆಲೋಚನೆಗಳು. ಬಿಕಾಸ್ ಫ್ರಮ್ ಪಾಸ್ಟ್ ಒಂದು 4-5 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ನಾನು ಬಿನ್ ವರ್ಕಿಂಗ್. ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ಅಂದರೆ ವೀಕೆಂಡ್ ಅಂತ. ಸೊ ಬೇಸಿಕಲಿ ಆ ಸಬ್ಜೆಕ್ಟ್ ನಾನು ಮಾಡೋದಕ್ಕೆ ಒಪ್ಕೊಂಡಿದ್ದೆ. ಅನಂತ್ ನಾಗ್ ಸರ್ ಅದರಲ್ಲಿ ಇದ್ದಾರೆ ಅನ್ನೋ ಅಪ್ರೋಚಲ್ಲಿ. ಬಿಕಾಸ್ ಹಿ ವಾಸ್ ದ ಲೀಡ್. ಅವರ ಮೊಮ್ಮಗಂದೊಂದು ಪಾತ್ರ ಮಾಡ್ತಿದ್ದೆ, 4-5 ಜನ ಹುಡುಗರು. ಐ ವಾಸ್ ದ ಪಾರ್ಟ್ ಆಫ್ ಇಟ್. ಸೊ ಅದ್ರದ್ದು ಒಂದು ಸ್ಪೆಷಲ್ ಒಂದು ವೀಕೆಂಡಿಗೆ ಒಂದು ಮೆಸೇಜ್ ಕೊಡೋದಿತ್ತು ವೀಕೆಂಡ್. ಅದ್ರ ಬಿಕಾಸ್ ಆಫ್ ದಟ್ ಇದರಿಂದ ನಾನು ಅಲ್ಲಿಗೆ ಸಿನಿಮಾಗೆ ಕಾಲಿಟ್ಟಿದ್ದು ಬಿಕಾಸ್ ಆಫ್ ದಟ್ ಅಪ್ರೋಚ್. ಆಮೇಲೆ ಕೋವಿಡ್ ಆಯಿತು, ಒಂದಿಷ್ಟು ಯುನೋ ಎಲ್ಲ ಸ್ಟಾಪ್ ಆಯಿತು. ಆಮೇಲೆ ಜನ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟಿದ್ರು. ನೌ ದೇ ಆರ್ ಕಮಿಂಗ್ ಬ್ಯಾಕ್. ಸೊ ಅಲ್ಲಿ ಕತೆ ಬಂದಿದ್ದು ಅನ್ಲಾಕ್ ರಾಘವ ಅಂತ. ಸೊ ಡಿ ಸತ್ಯಪ್ರಕಾಶ್ ಅವರು ರಾಮರೇ ಮತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಸಿನಿಮಾಗಳು ಮಾಡಿದಂಥ ನಿರ್ದೇಶಕರು. ಅವರ ಭೇಟಿಯಾದಾಗ ಹೀಗೆ ಒಂದು ಸಬ್ಜೆಕ್ಟ್ ಮಾಡೋಣ, ಇವಾಗ ಹೊಸ ಹುಡುಗ ಬರಬೇಕಾದ್ರೆ ಒಂದೇ ಮಾಸ್ ಕಮರ್ಷಿಯಲ್ಲು ಇಲ್ಲ ಲವ್ ಸ್ಟೋರಿ. ಸೊ ಏನು ಮಾಡ್ಬೋದು ಅನ್ನೋ ಅಪ್ರೋಚ್ ಬಂದಾಗ ವಿಲ್ ಕನ್ಸಿಡರ್ ಬೋತ್ ದಿ ಥಿಂಗ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಏನೋ ಹೊಸ ಸಬ್ಜೆಕ್ಟಿವ್ ಬೇಕಲ್ವಾ ಅಂತಂದಾಗ ಒಬ್ಬ ಹೊಸ ಹುಡುಗ, ಅವನಿಗೆ ಯಾವುದೇ ಥರದ ಬೀಗಗಳಿರ್ಬೋದು, ಇದು ಅನ್ಲಾಕ್ ಮಾಡೋವಂಥ ಟ್ಯಾಲೆಂಟ್ ಇರುತ್ತೆ. ಅವನಿಗೆ ಏನು ಕೀ ಬೇಕಂತಿಲ್ಲ, ಏನಲ್ಲಿ ಸಿಗುತ್ತೋ ಅದರಿಂದನೇ ಅನ್ಲಾಕ್ ಮಾಡೋವಂಥ ಒಂದು ಟ್ಯಾಲೆಂಟ್ ಇರುತ್ತೆ. ಬಟ್ ಈ ಲೈಫನ್ನು ಲಾಕಲ್ಲಿ ಅವ್ನು ಸಿಕ್ಕಾಕೊಂಡಾಗ ಹೇಗೆ ಅದರಿಂದ ಅನ್ಲಾಕ್ ಮಾಡ್ಕೊಂಬರ್ತಾನೆ ಅನ್ನೋದೇ ಈ ಸಿನಿಮಾನ ವೆರಿ ಹ್ಯೂಮರ್. ತುಂಬ ನಗ್ತೀರಾ. ಇಟ್ಸ್ ಅ ರೋಲರ್ ಕೋಸ್ಟರ್ ಜರ್ನಿ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆ್ಯಂಡ್ ಮೇಯ್ನಾಗಿ ಸಾಧು ಕೋಕಿಲ ಸರ್ ಇಸ್ ದ ಹೈಲೈಟ್ ಆಫ್ ಅವರ್ ಸಿನಿಮಾ ಅನ್ಲಾಕ್ ರಾಘವ. ಆ್ಯಂಡ್ ಲವ್ ಮಾಕ್ಟೇಲ್ 2 ಹೀರೋಯಿನ್ ಆಗಿ ರೇಚಲ್ ಡೇವಿಡ್ ನಮ್ಮ ಸಿನಿಮಾದ ನಾಯಕಿ. ಆ್ಯಂಡ್ ಅವಿನಾಶ್ ಸರ್ ಇದ್ದಾರೆ, ಶೋಭರಾಜ್ ಸರ್ ಇದ್ದಾರೆ, ರಮೇಶ್ ಭಟ್ ಸರ್ ಇದ್ದಾರೆ, ನಮ್ಮ ಧರ್ಮಣ್ಣ ಅವರು, ಮತ್ತು ಸಾಯಿ ಕುಡ್ಲಾ ಅಂತ ಮಂಗಳೂರು ಇವರೆಲ್ಲ ಇದ್ದಾರೆ. ಸೊ ತುಂಬ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ಆ್ಯಂಡ್ ರೀಸೆಂಟಾಗಿ ಒಂದು ಟೆಕ್ನಿಕಲ್ ಶೋ ಮಾಡಿದ್ವಿ ನಾವೆಲ್ಲರೂ. ಸಿನಿಮಾ ಕಂಪ್ಲೀಟ್ ಆದಮೇಲೆ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಅವಾಗ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು ದಟ್ ಸಿನಿಮಾ ಚೆನ್ನಾಗಿ ವರ್ಕ್ ಆಗಿದೆ. ಅಂದರೆ ಫಸ್ಟಿಂದ ಕೊನೆಯವರೆಗೂ ಎಲ್ಲ ನಗ್ತಾಯಿದ್ರು. ಜಸ್ಟ್ ಹ್ಯಾಪಿ ಎಂಜಾಯಿಂಗ್. ಈ ಸಿನಿಮಾದಿಂದ ಮೆಸೇಜ್ ಕೊಡಬೇಕು ಅಥವಾ ಏನೋ ಅನ್ನೋದಿಲ್ಲ ಮ್ಯಾಮ್. ಬರ್ತೀರಾ, ನಗ್ನಗ್ತಾ ಇಡೀ ಸಿನಿಮಾ ನೋಡ್ತೀರಾ, ಖುಷಿಯಾಗಿ ವಿಲ್ ಜಸ್ಟ್ ಹ್ಯಾಪಿ ಎಂಡಿಂಗ್ ಆಗಿ ವಿಲ್ ಗೋ. ಆ ಥರ ಒಂದು ಓವರ್ ಆಲ್ ಸಿನಿಮಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.